Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 5 ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಅಂತ ಪಾರ್ಟ್ ಸೆಕೆಂಡ್ ವಿಡಿಯೋನ ಈ ಒಂದು ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಫಸ್ಟ್ ಟು 4th ಚಾಪ್ಟರ್ ಆ್ಯಂಡ್ ಪಾರ್ಟ್ 1ನ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಆಯಿತಾ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏರ್ ಪೊಲ್ಯೂಷನ್ ಬಗ್ಗೆ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ವಾಟರ್ ಪೊಲ್ಯೂಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಇದರ ಕಾಸಸ್ ಏನು, ಎಫೆಕ್ಟ್ಸ್ ಏನು ಆ್ಯಂಡ್ ಏನೇನೆಲ್ಲ ನಾವು ರೆಡ್ಯೂಸ್ ಮಾಡ್ಬೋದು ಈ ಒಂದು ವಾಟರ್ ಪೊಲ್ಯೂಷನ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಓಕೆನಾ? ಸೊ ಈಗ ಫಸ್ಟ್ ಆಫ್ ಆಲ್ ವಾಟರ್ ಪೊಲ್ಯೂಷನ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ವಾಟರ್ ಪೊಲ್ಯೂಷನ್ ಅಂದರೆ ಏನು? ಇಟ್ ಅಕರ್ಸ್ ವೆನ್ ಹಾರ್ಮ್ಫುಲ್ ಆ್ಯಂಡ್ toxic waste and chemicals enter into our water bodies such as rivers, ponds and so on that dissolve in it and make the water polluted. Example, industrial waste. ಅಂದರೆ ಇದು ವಾಟರ್ ಪೊಲ್ಯೂಷನ್ ಅಂದರೆ ಏನು ಅಂದರೆ ಯಾವ್ದಾದ್ರು ಒಂದು ಕೆಮಿಕಲ್ ಅಥವಾ ಹಾರ್ಮ್ಫುಲ್ ಅಥವಾ ಟಾಕ್ಸಿಕ್ ವೇಸ್ಟ್ ಏನಾಗುತ್ತೆ ಅಂದರೆ ವೇಸ್ಟು ಅಥವಾ ಕೆಮಿಕಲ್ಸು ಇದೇನಾಗುತ್ತೆ ಅಂದರೆ ವಾಟರ್ ಬಾಡೀಸ್ ಒಳಗಡೆ ಎಂಟರ್ ಆಗುತ್ತೆ. ಆಯಿತಾ, ಅಂದರೆ ನೀರೊಳಗಡೆ ಎಂಟರ್ ಆಗುತ್ತೆ. ಎಕ್ಸಾಂಪಲ್ ರಿವರ್ಸು, ಪಾಂಡ್ಸು, ಲೇಕ್ಸ್ ಇದರ ಒಳಗಡೆ ಎಲ್ಲ ಎಂಟರ್ ಆಗಿ ಆ ವಾಟರ್ ಒಳಗಡೆ ಈ ಏನು ಕೆಮಿಕಲ್ಸ್ ಇರುತ್ತೆ ಅಥವಾ ಟಾಕ್ಸಿಕ್ ಏನಿರುತ್ತೆ ವಾಟರ್ ಒಳಗಡೆ ಮಿಕ್ಸ್ ಆಗುತ್ತೆ, ಅಂದರೆ ಡಿಸಾಲ್ವ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ವಾಟರ್ ಅನ್ನೋದು ಪಲ್ಯೂಟೆಡ್ ಆಗುತ್ತೆ. ಈಗ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ವೇಸ್ಟ್ ಏನು, ಇವಾಗ ಇಂಡಸ್ಟ್ರಿಯವರು ಅವ್ರು ತಯಾರು ಮಾಡಿರುವಂಥ ವಸ್ತು ಏನೋ ಒಂದು ತಯಾರು ಮಾಡ್ತಾರೆ ಅಂದ್ಕೊಳ್ಳಿ, ಅದರಿಂದ ಬರುವಂಥ ವೇಸ್ಟ್ ಎಲ್ಲ ಇದನ್ನು ನೀರಾಗಿ ಮಿಕ್ಸ್ ಮಾಡ್ತಾರೆ. ಆಯಿತಾ, ಇವಾಗ ಇಲ್ಲೊಂದು ಇಂಡಸ್ಟ್ರಿ ಇರುತ್ತೆ ಅಂದ್ಕೊಳ್ಳಿ, ಇದು ಅದ್ರ ಪಕ್ಕನೇ ಒಂದು ಲೇಕ್ ಇರುತ್ತೆ. ಈ ಒಂದು ಇಂಡಸ್ಟ್ರಿಯಲ್ಲಿ ಬರುವಂಥ ಎಲ್ಲ ವೇಸ್ಟು ಕೂಡ ಈ ವಾಟರ್ ಒಳಗಡೆ ಡಂಪ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಪ್ಯೂರ್ ವಾಟರ್ ಜೊತೆಗೆ ಈ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಏನಿದೆ ಅದು ಡಿಸಾಲ್ವ್ ಆಗುತ್ತೆ. ಸೇಮ್ ನಾರ್ಮಲ್ ವಾಟರ್ ಥರನೇ ಆಗುತ್ತೆ. ಬಟ್ ಈ ವಾಟರ್ ಏನಾಗಿದೆ ಇವಾಗ ಪಲ್ಯೂಟೆಡ್ ಆಗಿದೆ. ಸೊ ಇದರಿಂದ ತುಂಬ ಜನ ಕಾಮ್ ಆಗುತ್ತೆ. ಎಕ್ಸಾಂಪಲ್ ವಾಟರ್ ಬಾಡೀಸ್ ಆಗಿರ್ಬೋದು, ಒಳಗಡೆ ಇರುವಂಥ ಒಂದು ಅಕ್ವಾಟಿಕ್ ಆಗಿರ್ಬೋದು, ಅಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ತುಂಬ ಇರುತ್ತೆ ಅಲ್ವಾ, ಫಿಶ್ಶು, ಟರ್ಟಲ್ಸು ಅಥವಾ ತುಂಬ ಏನೇನೆಲ್ಲ ಅಕ್ವಾಟಿಕ್ ಇರುತ್ತೋ ಅದೆಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಈವನ್ ಹ್ಯೂಮನ್ ಬೀಯಿಂಗ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಈ ಒಂದು ವಾಟರ್ನ ಹ್ಯೂಮನ್ ಬೀಯಿಂಗ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಹೆಲ್ತ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಏನಿದೆ ಅನಿಮಲ್ಸು ಕೂಡ ಒಂದು ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದಕ್ಕೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಅಥವಾ ಸಾವನ್ನಪ್ಪೋದು ಇದೆಲ್ಲ ಆಗ್ತಾ ಹೋಗುತ್ತೆ ಈ ಒಂದು ವಾಟರ್ ಪೊಲ್ಯೂಷನಿಂದ. ಆಯಿತಾ, ಸೊ ಈ ವಾಟರ್ ಪೊಲ್ಯೂಷನ್ ಯಾವ ರೀತಿ ಕಾಸ್ ಆಗುತ್ತೆ ಅಂದರೆ ಇಲ್ಲೂ ಕೂಡ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ನ್ಯಾಚುರಲ್ ಕಾಸ್, ಇನ್ನೊಂದು ಮ್ಯಾನ್ ಮೇಡ್ ಕಾಸ್. ನ್ಯಾಚುರಲ್ ಕಾಸ್ ಅಂದರೆ ದಿಸ್ ಕಾಸ್ ಅಕರ್ ಥ್ರೂ ದ ನ್ಯಾಚುರಲ್ ಸೋರ್ಸಸ್. ಎಕ್ಸಾಂಪಲ್ ಅನಿಮಲ್ ವೇಸ್ಟು, ವಾಲ್ಕೆನೋ, ಫ್ಲಡ್ಸು, ಇದರಿಂದನೂ ಕೂಡ ವಾಟರ್ ಅನ್ನೋದು ಪಲ್ಯೂಟ್ ಆಗುತ್ತೆ. ಆಯಿತಾ, ಅನಿಮಲ್ ವೇಸ್ಟ್ ಆಗಿರ್ಬೋದು, ವಾಲ್ಕೆನೋ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಇದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದೆಲ್ಲ ಅನ್ಕಂಟ್ರೋಲಬಲ್ ಇನ್ ನೇಚರ್ ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಸೋರ್ಸಸ್ ಆಗಿದೆ. ಈ ನ್ಯಾಚುರಲ್ ಸೋರ್ಸಸ್ಸಿಂದನೂ ಕೂಡ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ಆಯಿತಾ, ನೆಕ್ಸ್ಟು ಗಾರ್ಬೇಜ್ ವಿಲ್ ಲೀಡ್ಸ್ ಟು ಅ ವಾಟರ್ ಪೊಲ್ಯೂಷನ್ ಬೈ ಡಂಪಿಂಗ್ ಇನ್ ಟು ಅ ವಾಟರ್. ಸೊ ಇವಾಗ ಗಾರ್ಬೇಜ್ನ ನಾವೇನು ಮಾಡ್ತೀವಿ ಅಂದರೆ ತುಂಬ ಜನ ನೀರಿಗೆ ಡಂಪ್ ಮಾಡ್ತಾರೆ, ಅಂದರೆ ನೀರೊಳಗಡೆ ಮಿಕ್ಸ್ ಮಾಡ್ತಾರೆ. ಸೊ ಇದರಿಂದ ಗಾರ್ಬೇಜ್ ಏನಾದ್ರು ಡಿಸಾಲ್ವ್ ಆಗುತ್ತಾ? ಇಲ್ಲ, ಗಾರ್ಬೇಜ್ ಎಲ್ಲ ನೀರೊಳಗಡೆ ಹಾಗೆ ನಮಗೆ ಕಾಣಿಸ್ತಿರುತ್ತೆ. ಇದು ಯಾವತ್ತೂ ಕೂಡ ನೀರಿನ ಜೊತೆ ಬೆರೆತು ಅದು ಏನು ಕೂಡ ಕನ್ವರ್ಟ್ ಆಗಲ್ಲ. ಬಟ್ ಆದರೆ ಏನು ಮಾಡ್ತಾರೆ ಅಂದರೆ ಗಾರ್ಬೇಜ್ನೆಲ್ಲ ವಾಟರ್ಗೆ ಹಾಕ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ವಾಟರ್ ಅನ್ನೋದು ಪಲ್ಯೂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಲೀಡ್ಸ್ ಟು ಅ ವಾಟರ್ ಪೊಲ್ಯೂಷನ್. ಇವಾಗ ಕೆಮಿಕಲ್ಸ್ ಫರ್ಟಿಲೈಸರ್ಸು ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ವಾಟರ್ಗೆ ಮಿಕ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ವಾಟರ್ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ಇಷ್ಟು ಕೂಡ ಒಂದು ಕಾಸಸ್. ಸೊ ಇದರಿಂದ ಏನೇನೆಲ್ಲ ಎಫೆಕ್ಟ್ ಆಗ್ತಿದೆ ಹ್ಯೂಮನ್ಸ್ಗೆ ಮತ್ತು ಅನಿಮಲ್ಸ್ಗೆ ಅಂದರೆ ಹ್ಯೂಮನ್ಸ್ಗೆ ನೋಡೋದಾದರೆ ಕಾಲರ ಆಗಿರ್ಬೋದು ಅಥವಾ ಅದರ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಇದೆಲ್ಲ ಆಗುತ್ತೆ. ಆ್ಯಂಡ್ ಅವ್ರಿಗೆ ಥ್ರೋತ್ ಇನ್ಫೆಕ್ಷನ್ ಇದೆಲ್ಲ ಕೂಡ ಹಾಗೆ ಆಗುತ್ತೆ. ಆಯಿತಾ, ಹ್ಯೂಮನ್ಸ್ಗೆ ಯಾವಾಗ ಅಂದರೆ ಈ ಥರ ಪಲ್ಯೂಟೆಡ್ ವಾಟರ್ನ ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಈ ರೀತಿ ಎಫೆಕ್ಟ್ಸ್ ಆಗುತ್ತೆ. ಅದೇ ರೀತಿ ನಾವು ಅನಿಮಲ್ಸ್ನ ನೋಡೋದಾದರೆ ಕಿಲ್ಸ್ ಆರ್ಗಾನಿಸಮ್ಸ್ ದಟ್ ಡಿಪೆಂಡ್ ಆನ್ ದಿ ವಾಟರ್. ಸೊ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ, ಅಕ್ವಾಟಿಕ್ ಅಂದರೆ ವಾಟರ್ ಒಳಗಡೆ ಯಾವುದೆಲ್ಲ ಜೀವಿಗಳು ವಾಸ ಮಾಡ್ತಿರುತ್ತೋ ಆ ಜೀವಿಗಳೆಲ್ಲ ಏನು ಮಾಡುತ್ತೆ ಅಂದರೆ ಈ ನೀರನ್ನೇ ಕುಡಿಬೇಕಾಗುತ್ತೆ. ಸೊ ಆ ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಅನಿಮಲ್ಸ್ ಸಾಯ್ತೈತೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಪಾಪ ಅದಕ್ಕೆ
ನೀರನ್ನ ಕುಡಿದು ಅದಕ್ಕೆ ಹಿಂಸೆ ಆಗ್ತಿದೆ ಆ್ಯಂಡ್ ಅದಕ್ಕೂ ಕೂಡ ತುಂಬ ಅನಿಮಲ್ಸು ಡೆತ್ ಆಗ್ತಿದೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅನ್ನೋದು ಅರೈಸ್ ಆಗ್ತಿದೆ. ಸೊ ಇದೆಲ್ಲ ಎಫೆಕ್ಟ್ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ಗಾಗಿರ್ಬೋದು ಅನಿಮಲ್ಸ್ಗಾಗಿರ್ಬೋದು ಈಕ್ವಲಿ ಎಫೆಕ್ಟ್ ಆಗ್ತಿದೆ. ಯಾವುದು ಅಂದರೆ ವಾಟರ್ ಪೊಲ್ಯೂಷನಿಂದ. ನಾವು ಮಾಡೋ ಕೆಲಸಗಳಿಂದ ಏನಾಗುತ್ತೆ ಅಂದರೆ ಹ್ಯೂಮನ್ಸ್ ಇಬ್ರಿಗೂ, ನಮಗೂ ಎಫೆಕ್ಟ್ ಆಗ್ತಿದೆ ಆ್ಯಂಡ್ ಅನಿಮಲ್ಸ್ಗೂ ಕೂಡ ಎಫೆಕ್ಟ್ ಆಗ್ತಿದೆ. ಸೊ ಈ ಒಂದು ವಾಟರ್ ಪೊಲ್ಯೂಷನ್ನ ಯಾವ ವೇಸಿಂದ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ, ಸೊ ನೋಡಿ, ಮೆಷರ್ಸ್ ಟು ಕಂಟ್ರೋಲ್ ವಾಟರ್ ಪೊಲ್ಯೂಷನ್ ಯಾವುದಾದ್ರು ಅಂದರೆ ಫ್ರೆಶ್ ಆ್ಯಂಡ್ ಕ್ಲೀನ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೆಡ್ಯೂಸ್ ವೇಸ್ಟಿಂಗ್ ವಾಟರ್ ಅನ್ನೆಸೆಸರಿಲಿ. ಸೊ ಇವಾಗ ಫ್ರೆಶ್ ವಾಟರ್ ನಮಗೆ ಗೊತ್ತಿರೋಂಗೆ 1% ಮಾತ್ರ ನಮಗೆ ಫ್ರೆಶ್ ವಾಟರ್ ಇರೋದಲ್ವಾ. ಸೊ ಆ ಫ್ರೆಶ್ ವಾಟರ್ನ ನಾವು ನೀಟಾಗಿ ಯುಟಿಲೈಸ್ ಮಾಡಬೇಕು. ಯಾವುದಕ್ಕೂ ಬೇಡ ಅನ್ನೋದಕ್ಕೆಲ್ಲ ವಾಟರ್ ಅನ್ನತ್ತ ಅನ್ನೆಸೆಸರಿಯಾಗಿ ನಾವು ಖರ್ಚು ಮಾಡಬಾರ್ದು, ಆಯಿತಾ. ಯಾಕೆಂದರೆ ಇರೋ ಒಂದು ಸೋರ್ಸ್ನ ನಾವು ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ರೆಡ್ಯೂಸ್ ಡಂಪಿಂಗ್ ವೇಸ್ಟ್ ಇನ್ ಟು ದ ವಾಟರ್. ಸೊ ಇವಾಗ ಅನ್ನೆಸೆಸರಿ, ಇವಾಗ ಇಂಡಸ್ಟ್ರೀಸ್ ಆಗಿರ್ಬೋದು ಅದೆಲ್ಲ ಏನು ಮಾಡುತ್ತೆ ಅಂದರೆ ಆ ಒಂದು ವೇಸ್ಟ್ ಅನ್ನೋದನ್ನ ನೀರಲ್ಲಿ ಡಂಪ್ ಮಾಡುತ್ತೆ. ಸೊ ಈ ಒಂದು ಡಂಪಿಂಗ್ನ ರೆಡ್ಯೂಸ್ ಮಾಡಬೇಕು, ಅನ್ನೆಸೆಸರಿಲಿ ಡಂಪಿಂಗ್ ಮಾಡಬಾರ್ದು. ಆ್ಯಂಡ್ ಯಾವ್ದಾದ್ರು ಡಿಸಾಲ್ವ್ ಆಗೋ ವಸ್ತುನ ಮಾತ್ರ ಹಾಕಬೇಕೆ ಹೊರತು ಅನ್ಡಿಸಾಲ್ವ್ಡ್, ಎಕ್ಸಾಂಪಲ್ ಪ್ಲಾಸ್ಟಿಕ್ಸ್ ಇದೆಲ್ಲ ವಾಟರ್ ಒಳಗಡೆ ಹಾಕಕ್ಕೆ ಹೋಗಬಾರ್ದು. ಯಾಕೆಂದರೆ ಅದೆಲ್ಲ ನಾವು ರೀಸೈಕಲ್ ಮಾಡ್ಬೋದಲ್ಲ. ಸೊ ಅದನ್ನೆಲ್ಲ ವಾಟರ್ ಒಳಗಡೆ ಹಾಕಿ ಆ ಒಂದು ವಾಟರ್ ಅನ್ನೋದನ್ನು ಕೂಡ ಪೊಲ್ಯೂಟ್ ಮಾಡಬಾರ್ದು, ಓಕೆನಾ. ಇಷ್ಟು ಕೂಡ ಒಂದು ವಾಟರ್ ಪೊಲ್ಯೂಷನ್ ಬಗ್ಗೆ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಕೈಂಡ್ಸ್ ಆಫ್ ಪೊಲ್ಯೂಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.